108 ಅಂತಾರೆ. 108 ಮಾಡಿದ್ರೆ ಯಾವ ಮಂತ್ರ ಸಿದ್ಧಿ ಆಗಲ್ಲ. ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ, ಈ ಮಂತ್ರವನ್ನು ವಶಿನ್ಯಾದಿವಾಗ್ ದೇವತಾ ಋಷಯ ಅನುಷ್ಟುಪ್ ಛಂದ. ಇನ್ನು ಮಹಾಲಕ್ಷ್ಮಿ ಮಹಾಮಂತ್ರ ಇದೆ. ಓಂ ಶ್ರೀಂ ಹ್ರೀಂ ಶ್ರೀ ಸಂಪುಟಿತ ಶ್ರೀ ಸೂಕ್ತ ಪಾರಾಯಣ ಅಂತ ಇದೆ. ನಾವು 1 ಟೈಮ್ ಮಾಡಬೇಕಾ 2 ಟೈಮ್ ಮಾಡಬೇಕಾ, ಆಮೇಲೆ ನಾವೇನು ನಿಯಮ ಇಟ್ಕೋಬೇಕು ಅಂತ ನಾವು ಸಾಮಾನ್ಯರು ಈ ಥರ ಕೇಳ್ತೀವಲ್ಲ, ದೇವಾದಿ ದೇವತೆಗಳು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾರೆ. ಇವರಿಗೆ ಸಾಕ್ಷಾತ್ತು ಆ ಪರಮೇಶ್ವರಿನೇ, ಲಲಿತಾ ಮಹಾತ್ರಿಪುರ ಸುಂದರಿನೇ ಬಂದು ಮಂತ್ರೋಪದೇಶ ಮಾಡಿರತಕ್ಕಂತಹ ಮಹಾ ಸಾಧಕರು. ಭಕ್ತನಾದವನು ತಪ್ಪಿಸಿ ಪಡ್ಕೋಬೇಕು. ಅಮ್ಮ, ಸಾಮಾನ್ಯವಾಗಿ ಎಲ್ಲರಿಗೂ ಮೂಡುವಂಥ ಪ್ರಶ್ನೆ ಏನಂದರೆ, ನಾನ್ ವೆಜ್ ತಿನ್ನೋರು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಬಹುದಾ ಮನೆಯಲ್ಲಿ? ಕೆಲವ್ರು ಹೇಳ್ತಾರೆ ನಾವು ತಿನ್ನೋದಿಲ್ಲ, ಮನೇಲಿ ಎಲ್ಲರಿಗೂ ಮಾಡಿ ಹಾಕ್ತೀವಿ. ಆ ರೀತಿಯಾಗಿರುವವರು ಸಹ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಬಹುದಾ? ಅಮ್ಮ, ಇಲ್ಲಿ ಭಗವಂತನ ಮೇಲೆ ಅಷ್ಟು ಭಕ್ತಿ ಇದ್ರೆ ನಾನ್ ವೆಜ್ ತಿಂತೀವ ಬಿಡ್ತೀವ ಇದೆಲ್ಲ ಮ್ಯಾಟ್ರ್ ಆಗಲ್ಲ, ಸರಿನಾ? ನೀವು ಲಲಿತಾ ಸಹಸ್ರನಾಮ ಪಾರಾಯಣ ಅಂತ ಬಂದಾಗ ನೀವು ಬೆಳಗ್ಗೆಲ್ಲ ನೀವು ಪೂಜೆ ಎಲ್ಲ ಮುಗಿಸಿ ಪಾರಾಯಣ ಎಲ್ಲ ಮುಗಿಸಿ ನೀವು ತಿನ್ಬೋದು. ಇವಾಗ ನೀವು ತಿನ್ಬಿಟ್ಟು ಬಂದು ಮತ್ತೆ ಪಾರಾಯಣ ಮಾಡ್ಬೇಕು ಅಂದ್ರೆ ಮಾಡಬಾರ್ದು, ಸರಿನಾ? ನಾನ್ ವೆಜ್ ಆದಷ್ಟು ಅವಾಯ್ಡ್ ಮಾಡಬೇಕು. ಶ್ರೀವಿದ್ಯನಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋರೇ ಆಗ್ಲಿ, ಅಮ್ಮ ಪರಮ ಸಾತ್ವಿಕ ದೇವತೆ. ನಾವು ಸತ್ವಗುಣವನ್ನ ನಮ್ಮಲ್ಲಿ ತುಂಬಿಕೊಂಡಾಗ ಮಾತ್ರ ಆ ದೇವಿಗೆ ನಾವು ಕನೆಕ್ಟ್ ಆಗಕ್ಕೆ ಸಾಧ್ಯ ಆಗುತ್ತೆ. ಅಂಥದ್ರಲ್ಲಿ ಈ ಥರ ತಾಮಸಿಕವಾದಂತಹ ಆಹಾರ ಪದಾರ್ಥಗಳನ್ನ ನಾವು ಬಿಡ್ಲೇಬೇಕಾಗತ್ತಮ್ಮ. ಆದಷ್ಟು ಇದನ್ನ ಬಿಟ್ರೆ ಒಳ್ಳೇದು. ಆದರೂ ಮಾಡಬಹುದು, ಅವರು ಮಾಡಬಹುದು, ಆದಷ್ಟು ಬಿಟ್ಟರೆ ಅವ್ರಿಗೆ ಒಳ್ಳೆ. ಎಲ್ಲ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೀರಾ. ಈಗ ಲಲಿತಾ ಸಹಸ್ರನಾಮ ಆವಿರ್ಭಾವ ಹೇಗಾಯಿತು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಮ್ಮ. ಅಮ್ಮ, ಲಲಿತಾ ಸಹಸ್ರನಾಮ ಬ್ರಹ್ಮಾಂಡ ಪುರಾಣದ ಉತ್ತರಖಂಡದಲ್ಲಿ ವ್ಯಾಸರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಲಲಿತಾ ಸಹಸ್ರನಾಮ. ಇದು ನಮಗೆ ಹಯಗ್ರೀವ ಮತ್ತೆ ಅಗಸ್ತ್ಯರ ಸಂವಾದವಾಗಿ ನಮಗೆ ಕಾಣಸಿಗುತ್ತೆ. ಹಯಗ್ರೀವರು ಅಗಸ್ತ್ಯರ ಗುರುಗಳು. ಅವರು ಶ್ರೀವಿದ್ಯೆಯಲ್ಲಿ ಇರ್ತಕ್ಕಂಥ ಮಂತ್ರೋಪದೇಶವನ್ನ ಮಾಡಿ ಪೂಜಾಖಂಡ, ಹೋಮಖಂಡ, ಅರ್ಚನಾ ವಿಧಿಗಳು ಹೇಗೆಲ್ಲ ಮಾಡಬೇಕು ಪ್ರತಿಯೊಂದನ್ನು ಅಗಸ್ತ್ಯರಿಗೆ ಹೇಳಿರ್ತಾರೆ. ಆದರೆ ಲಲಿತಾ ಸಹಸ್ರನಾಮ ಒಂದನ್ನ ಹೇಳಿರೋದೇ ಇಲ್ಲ. ಅವ್ರಿಗೆ ಅಗಸ್ತ್ಯರಿಗೆ ಬಹಳ ನೋವುಂಟಾಗುತ್ತೆ. ಅವಾಗ ಅವ್ರು ಕೇಳ್ತಾರೆ, ಹಯಗ್ರೀವ ದಯಾನಿಧೆ, ನೀವು ಈ ಥರ ನನಗೆ ಶ್ರೀವಿದ್ಯೆ ಬಗ್ಗೆ ಹೇಳಿದ್ದೀರಾ, ಶ್ರೀವಿದ್ಯಾ ಮಂತ್ರದ ಬಗ್ಗೆ ಹೇಳಿದ್ದೀರಾ, ಆ ಪೂಜಾಖಂಡದ ಬಗ್ಗೆ ಹೇಳಿದ್ದೀರಾ, ಹವನಖಂಡದ ಬಗ್ಗೆ ಹೇಳಿದ್ದೀರಾ, ಈ ಥರ ಪ್ರತಿಯೊಂದನ್ನು ಹೇಳಿದ್ದೀರಾ. ಇನ್ನು ವಾರಾಹಿ, ರಾಜಶ್ಯಾಮಲ ಇವರ ಸಹಸ್ರನಾಮಗಳೆಲ್ಲವೂ ನನಗೆ ಹೇಳಿದ್ದೀರಾ. ಆದರೆ ನೀವು ಯಾಕೆ ಲಲಿತಾ ರಹಸ್ಯನಾಮದ ಬಗ್ಗೆ ನನಗೆ ಯಾಕೆ ಹೇಳಲಿಲ್ಲ ಅಂತ ಕೇಳಿದಾಗ ಅವ್ರಿಗೆ ತುಂಬ ನೊಂದ್ಕೊಳ್ತಾರೆ ಅಗಸ್ತ್ಯರು. ನನಗೆ ಅರ್ಹತೆ ಇಲ್ವಾ, ನನಗೆ ಲಲಿತಾ ಸಹಸ್ರನಾಮವನ್ನು ಕೇಳೋದಕ್ಕೆ ನನಗೆ ಅರ್ಹತೆ ಇಲ್ವಾ ಅಂತ ಕೇಳ್ತಾರೆ. ಅಂದರೆ ಲಲಿತಾ ಸಹಸ್ರನಾಮದ ಶ್ರೇಷ್ಠತೆ ಎಷ್ಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂತಹ ಮಹಾಮುನಿಗಳು, ಅಗಸ್ತ್ಯರಂತಹ ಮಹಾಮುನಿಗಳೇ ಲಲಿತಾ ಸಹಸ್ರನಾಮನ ಕೇಳೋದಕ್ಕೆ ನನಗೆ ಅರ್ಹತೆ ಇಲ್ವಾ ಅಂತ ಕೇಳ್ತಾರೆ. ಅಂದರೆ ಇನ್ನು ನಾವು ಯಾವ ಲೆಕ್ಕ ಹೇಳಿ? ಈಗ ಎಲ್ಲರೂ ಬುಕ್ಕಲ್ಲಿ ಪ್ರಿಂಟ್ ಮಾಡಿ ಲಲಿತಾ ಸಹಸ್ರನಾಮ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಈಸಿಯಾಗಿ ಸಿಗುತ್ತೆ. ಅದಕ್ಕೆ ಹೇಳೋದು, ಈಸಿಯಾಗಿ ಸಿಕ್ಕೋದಕ್ಕೆ ಯಾವುದಕ್ಕೂ ಮರ್ಯಾದೆ ಇರಲ್ಲ. ಭಕ್ತನಾದವನು ತಪ್ಪಿಸಿ ಪಡ್ಕೋಬೇಕು. ಹೇಳಿ ಆ ಥರ ಗುರುನ ಕಾಡಿಸಿ ಪೀಡಿಸಿ ನನಗೆ ಯಾಕೆ ಕೇಳಲಿಲ್ಲ ನೀವು, ನನಗೆ ಅರ್ಹತೆ ಇಲ್ವಾ ಹೇಳಿ ನೀವು ಅಂತ ಕೇಳಿದಾಗ ಗುರುಗಳಿಗೆ ಉತ್ಸಾಹ ಜಾಸ್ತಿ ಆಗುತ್ತೆ. ನೋಡು ಇವ್ರಿಗೆ ಎಷ್ಟು ಇದಿದೆ, ಇವ್ರಿಗೆ ಕೊಡಬೇಕು ಆ ವಿದ್ಯೆನ ಅಂತ ಅವ್ರಿಗೆ ಅನಿಸುತ್ತೆ ಗುರುಗಳಿಗೆ. ಶಿಷ್ಯನ ಒಂದು ಉತ್ಸಾಹ ನೋಡಿದ್ರೆ ಗುರುಗಳಿಗೆ ಬಹಳ ಆನಂದ. ಆ ಆನಂದ ಹಯಗ್ರೀವರಿಗೆ ಉಂಟಾಗುತ್ತೆ. ಆವಾಗ ಹಯಗ್ರೀವರು ಹೇಳ್ತಾರೆ, ಲೋಪಾಮುದ್ರ ಪತೆ ಅಗಸ್ತ್ಯ. ಅಂದರೆ ಅಗಸ್ತ್ಯರು ಇಲ್ಲಿ ಲೋಪಾಮುದ್ರಳ ಪತಿ. ಲೋಪಾಮುದ್ರ ಅಂದರೆ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಅಂದರೆ ಇವರದು ಒಂದು ಪರಂಪರೆನೇ ಇದೆ ಶ್ರೀವಿದ್ಯಾನಲ್ಲಿ. ಇವಾಗ ನಾವು ಖಡ್ಗಮಾಲ ಪಾರಾಯಣ ಮಾಡಬೇಕಂದ್ರೆ ಲೋಪಾಮುದ್ರ ಹೆಸರು ಬರುತ್ತೆ. ಗುರುಮಂಡಲ ಅರ್ಚನೆ ಮಾಡುವಾಗ ಲೋಪಾಮುದ್ರ ಅಮ್ಮನವರ ಹೆಸರು ಬರುತ್ತೆ, ಅಗಸ್ತ್ಯ ಅವರ ಹೆಸರು ಬರುತ್ತೆ. ಇನ್ನು ಸಹಸ್ರನಾಮದಲ್ಲಿ ಕೂಡ ಒಂದು ಜಾಗವನ್ನ ತಗೊಂಡಿರೋ ಅಂಥವ್ರು ಲೋಪಾಮುದ್ರಾ ದೇವಿ. ಇವರೆಂಥ ಉಪಾಸಕರು ಅಂದರೆ ಇವರಿಗೆ ಸಾಕ್ಷಾತ್ತು ಆ ಪರಮೇಶ್ವರಿನೇ, ಲಲಿತಾ ಮಹಾತ್ರಿಪುರ ಸುಂದರಿನೇ ಬಂದು ಮಂತ್ರೋಪದೇಶ ಮಾಡಿರತಕ್ಕಂತಹ ಮಹಾ ಸಾಧಕರು. ಹಾಗಾಗಿ ಲೋಪಾಮುದ್ರಾ ದೇವಿ ಬಹಳ ದೊಡ್ಡ ಸಾಧಕರು. ಅಂಥವ್ರ ಪತಿ ಅಂತ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಅಂದರೆ ಹಯಗ್ರೀವರು ಹೇಳ್ತಾ ಇದ್ದಾರೆ, ಲೋಪಾಮುದ್ರಾ ಪತೆ ಅಗಸ್ತ್ಯ ಕೇಳು,
ನಾನು ಹೇಳ್ತೀನಿ, ಯಾಕೆ ನಿನಗೆ ಲಲಿತಾ ಸಹಸ್ರನಾಮವನ್ನ ಇಲ್ಲಿವರೆಗೂ ನಾನು ಯಾಕೆ ಕೇಳಲಿಲ್ಲ ಅನ್ನೋದನ್ನ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇದು ರಹಸ್ಯ ನಾಮ, ಇದನ್ನ ಯಾರಂದ್ರೆ ಅವ್ರಿಗೆ ನಾವು ಉಪದೇಶ ಮಾಡೋಕ್ಕಾಗಲ್ಲ. ಇದು ಹೇಗೆ ಬಂತು ಅಂದರೆ, ಒಂದ್ಸರಿ ಪರಮೇಶ್ವರಿ ವಶಿನ್ಯಾದಿ ವಾಗ್ದೇವಿಯರ ಕಡೆ ನೋಡಿ ಹೇಳ್ತಾಳೆ, ಅಮ್ಮ ನನ್ನ ಬಗ್ಗೆ ನಿಮಗಿಂತಲೂ ಚೆನ್ನಾಗಿ ಗೊತ್ತಿರೋರು ಯಾರೂ ಇಲ್ಲ. ಅಂದರೆ ನನ್ನ ಬಗ್ಗೆ ನನ್ನ ನಿತ್ಯವೂ ನನ್ನ ನಾಮವನ್ನು ಸ್ಮರಣೆ ಮಾಡ್ತಾ ಇರೋಂತಹ ನೀವು, ನನ್ನ ವಾಕ್ ಶಕ್ತಿನೇ ನೀವು, ನನ್ನ ಭಕ್ತರಿಗೆ ವಾಕ್ ವಿಭೂತಿಯನ್ನು ಪ್ರಸಾದಿಸತಕ್ಕಂತಹ ದೇವತೆಗಳು ನೀವೇ. ಹಾಗಿರೋದ್ರಿಂದ ನಿಮಗೆ ನನ್ನ ಬಗ್ಗೆ ಪ್ರತಿಯೊಂದು ಗೊತ್ತಿರುತ್ತೆ. ಪ್ರತಿಯೊಂದು ಈ ಭೂಲೋಕದ ಜನರಿಗೆ ಉಪಯೋಗ ಆಗೋ ಥರ ನನ್ನ ನಾಮಗಳನ್ನು ನೀವು ಬರ್ಕೊಂಡು ಬನ್ನಿ ಅಂತ ಹೇಳ್ತಾಳಮ್ಮ. ಆಗ ವಶಿನ್ಯಾದಿ ವಾಗ್ದೇವಿಯರು ಅದನ್ನು ರಚನೆ ಮಾಡ್ತಾರೆ. ಅಮ್ಮ ಸಭೆ ಕರೀತಾಳೆ. ಅವಳ ಸಭೆಯಲ್ಲಿ ಜಗನ್ಮಾತ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅವಳು. ಅಂದರೆ ನಮಗೆ ಒಂದು ಬ್ರಹ್ಮಾಂಡ ಗೊತ್ತಿರುತ್ತೆ, ಅವಳ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಶ್ರೀಮಾತ. ಅವಳು ಕರೆದಂಥ ಸಭೆಯಲ್ಲಿ ಬರ್ತಕ್ಕಂಥವ್ರು ಕೋಟಿ ಕೋಟಿ ಮಂದಿ ರುದ್ರರು, ಕೋಟಿ ಮಂದಿ ಬ್ರಹ್ಮರು, ಕೋಟಿ ಲಕ್ಷ್ಮೀನಾರಾಯಣರು, ಸಿದ್ಧರು, ಸಾಧ್ಯರು, ಗಂಧರ್ವರು, ಯಕ್ಷರು, ಕಿನ್ನರರು, ಕಿಂಪುರುಷರು, ಪ್ರತಿಯೊಬ್ಬರು ಸಿದ್ಧೋಗ, ಮಾನವೋಗ, ದಿವ್ಯೋಗ ಎಲ್ಲ ಥರದ ಸಮೂಹಗಳು ಕೂಡ ಆ ಸಭೆಗೆ ಬಂದಿರ್ತಾರೆ. ಆಗ ಆ ಶ್ರೀಮಾತ ತ್ರಿಕೋನಾಕಾರದಲ್ಲಿ ಎಲ್ಲರಿಗಿಂತಲೂ ಎತ್ತರವಾದಂಥ ಸಿಂಹಾಸನದ ಮೇಲೆ ಕುಳಿತಿರ್ತಕ್ಕಂಥ ಶ್ರೀಮಾತ ಆ ವಶಿನ್ಯಾದಿ ವಾಗ್ದೇವಿಯರ ಕಡೆ ನೋಡಿ ಹೇಳ್ತಾಳೆ. ಅವಳು ಏನು ಹೇಳೋದೇ ಇಲ್ಲ, ಸುಮ್ಮನೆ ಅವ್ರ ಕಡೆ ನೋಡ್ತಾಳೆ. ಅವಳು ಮಹಾರಾಜ್ಞೆ, ಅವಳೇನು ಹೇಳಬೇಕಾಗೇ ಇಲ್ಲ, ಬಾಯ್ಬಿಟ್ಟು ಅವಳು ಸುಮ್ಮನೆ ನೋಡಿದ್ರೆ ಸಾಕು ಅವ್ರಿಗೆ ಅರ್ಥ ಆಗುತ್ತೆ. ಆ ನೋಟದಲ್ಲಿ ಏನಿತ್ತು ಅಂದರೆ, ನಾನು ನಿಮ್ಗೆ ಹಿಂದೆ ಒಂದು ಕೆಲಸ ಕೊಟ್ಟಿದ್ದೆ, ಏನು ಮಾಡ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾಳಮ್ಮ. ಆಗ ಅವ್ರು ಹೇಳ್ತಾರೆ, ಅವರು ವಿನಯದಿಂದ ಭಕ್ತಿಯಿಂದ ಎದ್ದು ನಿಂತು ಆ 8 ಜನ ಕೂಡ ವಶಿನ್ಯಾದಿ ವಾಗ್ದೇವಿಯರು ಲಲಿತಾ ಸಹಸ್ರನಾಮವನ್ನು ಮೊಟ್ಟ ಮೊದಲಿಗೆ ಮಣಿದ್ವೀಪದಲ್ಲಿ ಆ ಮಹಾಸಭೆಯಲ್ಲಿ ಪಠನೆ ಮಾಡ್ತಾರೆ. ಆಗ ಆ ವಶಿನ್ಯಾದಿ ವಾಗ್ದೇವಿಯರು ಲಲಿತಾ ಸಹಸ್ರನಾಮವನ್ನು ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪಾರಾಯಣ ಮಾಡ್ತಾರೆ. ಅಮ್ಮ ಅವರ ಶ್ರೀಮಾತ ಅಂತ ಪ್ರಾರಂಭ ಮಾಡಿದ ತಕ್ಷಣವೇ ಆ ಶ್ರೀಮಾತ ಏನು ಎಕ್ಸೈಟಲ್ಲಿ, ಆಹಾ ಎಷ್ಟು ಚೆನ್ನಾಗಿದೆ, ಹೆಂಗೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರು ಶ್ರೀಮಾತ ಅಂತ. ಅಮ್ಮನವ್ರಿಗೆ ಪರಮಾನಂದ ಆಯಿತು. ಓ ಶ್ರೀಮಾತ, ಶ್ರೀ ಮಹಾರಾಜ್ಞಿ ಅಂದರು, ಇನ್ನೂ ಪರಮಾನಂದ. ಅವಳಿಗಂತೂ ಎಷ್ಟು ಆನಂದ ಆಯಿತು ಅಂದರೆ ಅದು ಫುಲ್ಲು ಹೆಂಗಿದೆ ಅಂದರೆ, ಲಲಿತಾ ಸಹಸ್ರನಾಮ ಯಾವ ಥರ ಹೋಗುತ್ತೆ ಅಂದರೆ, ಅದು ಶ್ರೀಮಾತ ಅಂದರೆ ಅಮ್ಮ ಕರುಣೆಯಿಂದ ಅವಳನ್ನ ಅಮ್ಮ 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 ಅಂತ ಅವ್ರು ಕೀರ್ತನೆ ಮಾಡೋದದು. ಇವಾಗ ಶ್ರೀಮಾತ ಇಂದ ಪ್ರಾರಂಭ ಆಗಿ ಶ್ರೀ ಶಿವ ಶಿವಶಕ್ತಿಯೈಕ್ಯ ರೂಪಿಣಿ ಶ್ರೀ ಲಲಿತಾಂಬಿಕಾ, ಅಂಬಿಕಾ ಅಂದರೆ ಅಮ್ಮ, ಅಮ್ಮ ನಾಮದಿಂದ ಪ್ರಾರಂಭ ಮಾಡಿ ಕೊನೆಯಲ್ಲಿ ಅಮ್ಮ ನಾಮದಿಂದಲೇ ಕೊನೆಯಾಗ್ತಕ್ಕಂತಹ ಮಹಾಮಂತ್ರ ರಾಶಿ ಲಲಿತಾ ಸಹಸ್ರನಾಮ. ಮಧ್ಯದಲ್ಲಿ ಬೇಕಾದಷ್ಟು ಮಲಯಾಚಲ ವಾಸಿನಿ, ಮಾತಾ ಮಲಯಾಚಲ ವಾಸಿನಿ ಪ್ರತಿಯೊಂದು ಬರುತ್ತೆ. ಆದರೆ ಆ ಶ್ರೀಮಾತ ಅನ್ನೋದು ಏನಿದೆ ಅದು ಸಾಮಾನ್ಯವಾದ ನಾಮ ಅಲ್ಲ. ಅದು ಆ ಲಲಿತಾ ಸಹಸ್ರನಾಮ ಅನ್ನೋ ಮಹಾ ವೃಕ್ಷಕ್ಕೆ ಅದು ಬೀಜದ ಹಾಗೆ. ಆ ವೃಕ್ಷದ ಸಾರಾಂಶ ಎಲ್ಲ ಆ ಬೀಜದಲ್ಲಿ ನಿಕ್ಷಿಪ್ತ ಆಗಿರುತ್ತೆ. ಹಂಗಾಗಿ ಆ ಶ್ರೀಮಾತ ಅನ್ನೋ ನಾಮ ಬಹಳ ಶ್ರೇಷ್ಠವಾದದ್ದು. ಆಗ ಇವರು ವಶಿನ್ಯಾದಿ ವಾಗ್ದೇವಿಯರು ಯಾವಾಗ ಇದನ್ನ ಪಠನೆ ಮಾಡ್ತಾರೆ, ಆಗ ಅಮ್ಮ ಆನಂದ ಪರವಶಳಾಗಿ ಬ್ರಹ್ಮನ ಕಡೆ, ದೇವಾದಿ ದೇವತೆಗಳ ಕಡೆ ತಿರುಗಿ ಹೇಳ್ತಾಳೆ, ಹೇಗಿದೆ ಅಂತ ಕೇಳ್ತಾಳಮ್ಮ. ಆವಾಗ ಅವರು, ಅಮ್ಮ ಬಹಳ ಚೆನ್ನಾಗಿದೆ ಅಮ್ಮ, ಇದನ್ನು ಪ್ರಚಾರ ಮಾಡಿ ನೀವು ಅಂತ ಹೇಳಿ ಅಗಸ್ತ್ಯರಿಗೆ, ದೇವಾದಿ ದೇವತೆಗಳಿಗೆ ಅಮ್ಮ ಆಜ್ಞಾಪಿಸ್ತಾಳೆ, ಇದನ್ನ ಪ್ರಚಾರ ಮಾಡಿ. ದಿನನಿತ್ಯ ಯಾರು ಲಲಿತಾ ಸಹಸ್ರನಾಮ ಪಠನೆ ಮಾಡ್ತಾರೆ ಅಂತ, ಇವಾಗ ನಾವು ಇದನ್ನ ನಾವು 1 ಟೈಮ್ ಮಾಡಬೇಕಾ 2 ಟೈಮ್ ಮಾಡಬೇಕಾ, ಆಮೇಲೆ ನಾವೇನು ನಿಯಮ ಇಟ್ಕೋಬೇಕು ಅಂತ ನಾವು ಸಾಮಾನ್ಯರು ಈ ಥರ ಕೇಳ್ತೀವಲ್ಲ, ದೇವಾದಿ ದೇವತೆಗಳು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾರೆ. ಶ್ಯಾಮಲ, ವಾರಾಹಿ, ಪ್ರತಿಯೊಂದು ಶ್ರೀಚಕ್ರದಲ್ಲಿರ್ತಕ್ಕಂತಹ ದೇವತೆಗಳೇ ಅಮ್ಮನವ್ರನ್ನ ಕೀರ್ತಿಸ್ತಾ ಇರ್ತಾರೆ. ಅಂತಹ ಮಹಾಮಂತ್ರ ಇದು ಮಾಲಾ ಮಂತ್ರ ಅಂತ ಹೇಳ್ತಾರೆ. ಮಾಲಾ ಮಂತ್ರ ಹಾಗೆ ಆ ದಿನ ಮಣಿದ್ವೀಪದಲ್ಲಿ ಪ್ರಾರಂಭ ಆಗಿ ಇವತ್ತು ನಮ್ಮವರೆಗೂ ಬಂದಿದೆ ಅಂದರೆ ವಶಿನ್ಯಾದಿ ವಾಗ್ದೇವಿಯರ ಅನುಗ್ರಹದಿಂದ ಬಂದಿದೆ. ಅಮ್ಮ, ಈಗ ನೀವು ಆವಿರ್ಭಾವದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಇದನ್ನು ವಶಿನ್ಯಾದಿ ವಾಗ್ ದೇವತೆಗಳು ಇದನ್ನು ಪಠಿಸ್ತಾ ಇದ್ರು ಅಂತ ಹೇಳಿದ್ರಿ. ಈ ವಶಿನ್ಯಾದಿ ವಾಗ್ ದೇವತೆಗಳು ಯಾರು ಅಂತ ತಿಳಿಸ್ಕೊಡಿ ಅಮ್ಮ. ವಶಿನ್ಯಾದಿ ವಾಗ್ದೇವಿಯರು ಅಂದರೆ ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲ, ಅರುಣ, ಜೈನಿ, ಸರ್ವೇಶ್ವರಿ, ಕೌಳಿನಿ. ಇವರು 8 ಜನ ವಶಿನ್ಯಾದಿ ವಾಗ್ದೇವಿಯರು. ಇಲ್ಲಿ ಮೊಟ್ಟ ಮೊದಲನೆಯವಳು ವಶಿನಿ, ಆದ ಕಾರಣ ವಶಿನ್ಯಾದಿ ವಾಗ್ದೇವತೆಗಳು ಅಂತ ಹೇಳ್ತಾರೆ. ಇವಾಗ ನಾವು ಮಾತಾಡ್ತಕ್ಕಂಥ ಪ್ರತಿಯೊಂದು ಮಾತು ಕೂಡ ಅಕ್ಷರ ಅಲ್ವಾ, ಶಬ್ದ ಬ್ರಹ್ಮ ಇದು.
ನಾವು ಆ ಇಂದ ಕ್ಷವರೆಗೂ ಏನು ಅಕ್ಷರಗಳನ್ನ ನೋಡ್ತೀವಿ ಇವು 8 ವರ್ಗಗಳಾಗಿದ್ರೆ ಆ 8 ವರ್ಗಗಳಿಗೆ ಅಧಿಷ್ಠಾನ ದೇವತೆಗಳೇ ಈ ವಶಿನ್ಯಾದಿ ವಾಗ್ದೇವಿಯರು. ಇವರು ಸರಸ್ವತಿ ಅಂಶೀಭೂತರು. ಇವ್ರು ಹೇಗ್ ಬಂದ್ರು ಅಂದ್ರೆ ಪರಮೇಶ್ವರಿಯಿಂದ ಶ್ವೇತ ಬಣ್ಣದ 8 ಕಾಂತಿ ಪುಂಜಗಳು ಹೊರಗಡೆ ಬಂದು ರೂಪ ತಳೆದ್ವಂತೆ. ಅವರೇ ವಶಿನ್ಯಾದಿ ವಾಗ್ದೇವಿಯರು. ಇವ್ರು ಎಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಶ್ರೀಚಕ್ರದಲ್ಲಿ ಭೂಪರದಿಂದ ಲೆಕ್ಕ ಹಾಕಿದ್ರೆ 7ನೇ ಆವರಣ ಸರ್ವರೋಗಹರ ಚಕ್ರ ಅಷ್ಟಕೋನ. ವಸುಗಳು 8 ಜನ ಆದ್ರಿಂದ ಇದರಲ್ಲಿ 8 ಕೋನ ಇರ್ತವೆ. ಇದನ್ನ ವಸುಕೋಣ ಅಂತ ಕೂಡ ಕರೀತಾರೆ. ಇನ್ನು ನಾವು ಬಿಂದುವಿನಿಂದ ನೋಡಿದ್ರೆ ಮೂರನೆಯ ಆವರಣ ಇದು. ಈ ವಶಿನ್ಯಾದಿ ವಾಗ್ದೇವಿಯರ ನಾಮವನ್ನ ನಾವು ದಿನನಿತ್ಯ ಹೇಳ್ತಾ ಬಂದ್ರೆ ನಮಗಂತ ವಾಕ್ ಶಕ್ತಿಯನ್ನ ಪ್ರಸಾದಿಸ್ತಾರೆ ಅಮ್ಮ ವಶಿನ್ಯಾದಿ ವಾಗ್ದೇವಿಯರು. ಅಂದ್ರೆ ಲಲಿತಾ ಮಾತಾ ಕೆಲವು ಅವಳ ಶಕ್ತಿ ಸೇನೆಗಳಲ್ಲಿ ಎಲ್ಲ ಒಂದೊಂದು ಕೆಲಸಕ್ಕೆ ಒಂದೊಂದು ದೇವತೆಗಳನ್ನ ನೇಮಿಸಿರ್ತಾಳಮ್ಮ. ಅಂದ್ರೆ ಅವಳ ಲಲಿತಾ ಮಾತೆಯ ಭಕ್ತರಿಗೆಲ್ಲ ವಾಗ್ ವಿಭೂತಿಯನ್ನ ಕೊಡ್ತಕ್ಕಂಥವ್ರು ಈ ವಶಿನ್ಯಾದಿ ವಾಗ್ದೇವಿಯರು. ಜ್ಞಾನವನ್ನ ಪ್ರಸಾದಿಸ್ತಕ್ಕಂಥವಳು ಶ್ಯಾಮಲಾದೇವಿ. ಇನ್ನು ಅವಳಿಗೆ ಶಕ್ತಿ ಪರಾಕ್ರಮಗಳನ್ನ ಕೊಡ್ತಕ್ಕಂಥವ್ರು ವಾರಾಹಿ, ಪ್ರತ್ಯಂಗಿರ. ಹೀಗೆ ಅಮ್ಮನವರು ಅನೇಕ ಮಂದಿ ಶಕ್ತಿ ದೇವತೆಗಳನ್ನ ನೇಮಕ ಮಾಡಿದ್ದಾರೆ. ಅದರಲ್ಲಿ ವಶಿನ್ಯಾದಿ ವಾಗ್ದೇವಿಯರು. ಕೆಲವರು ಇವ್ರನ್ನೇನಂತಾರೆ ಅಷ್ಟಮಾತೃಕೆಯರು ಅಂತ ಹೇಳ್ತಾರೆ. ಇವರು ಅಷ್ಟಮಾತೃಕೆಯರಲ್ಲ. ಅಷ್ಟಮಾತೃಕೆಯರು ಬೇರೆ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, ಚಾಮುಂಡ, ಮಹಾಲಕ್ಷ್ಮಿ ಇವರು ಅಷ್ಟಮಾತೃಕೆಯರು. ಇವ್ರು ನಮ್ಗೆ ಎಲ್ಲಿರ್ತಾರೆ ಅಂದ್ರೆ ಶ್ರೀಚಕ್ರದ ಭೂಪುರ ತ್ರಯ ಏನಿರುತ್ತೆ ಅದರ 2ನೇ ರೇಖೆಯಲ್ಲಿ ಇರ್ತಾರೆ. ಭೂಪುರದ 2ನೇ ರೇಖೆಯಲ್ಲಿ ನಮಗೆ ಬ್ರಾಹ್ಮ್ಯಾದಿ ಅಷ್ಟಮಾತೃಕೆಯರಿರ್ತಾರೆ. ಇವರು 7ನೇ ಆವರಣದಲ್ಲಿರ್ತಕ್ಕಂಥ ಸರ್ವರೋಗಾರ ಚಕ್ರದಲ್ಲಿ ನಮಗೆ ವಶಿನ್ಯಾದಿ ವಾಗ್ದೇವಿಯರು. ಇವರೇ ಋಷಿಗಳು. ನಾವು ಪ್ರತಿದಿನ ಯಾರೆಲ್ಲ ಲಲಿತಾ ಸಹಸ್ರನಾಮ ಪಠನೆ ಮಾಡ್ತಾರೋ ಅವರೆಲ್ಲ ಈ ಹೆಸರುಗಳನ್ನ ಖಂಡಿತ ಹೇಳ್ಬೇಕು. ಲಲಿತಾ ಸಹಸ್ರನಾಮ ಸ್ತೋತ್ರಮಾಲಾ ಮಹಾಮಂತ್ರಸ್ಯ ವಶಿನ್ಯಾದಿ ವಾಗ್ದೇವತಾ ಋಷಯ ಅನುಷ್ಟುಪ್ ಛಂದ ಅಂತ ಹೇಳ್ತೀವಲ್ಲ, ಆಗ ಇವ್ರಿಗೆ ಪ್ರತ್ಯೇಕವಾಗಿ ಇವ್ರಿಗೆ ನಮಸ್ಕಾರವನ್ನ ಮಾಡಿಕೊಂಡು ನಾವು ಲಲಿತಾ ಸಹಸ್ರನಾಮವನ್ನ ಪ್ರಾರಂಭ ಮಾಡಬೇಕು. ಈಗ ಈ ವಶಿನ್ಯಾದಿ ದೇವತೆಗಳ ನಾಮವನ್ನು ಹೇಳಬೇಕು ಅಂತ ಹೇಳಿದ್ರಿ, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕಾದಾಗ ಅಂದ್ರೆ ಮಾಡೋರು. ಸೊ ಇದರಿಂದ ಏನು ಫಲ? ವಶಿನ್ಯಾದಿ ವಾಗ್ದೇವತೆಗಳ ನಾಮ ಹೇಳೋದ್ರಿಂದ ಏನು ಫಲ? ಇವಾಗ ಕೆಲವು ಚಿಕ್ಕ ಮಕ್ಳಿಗೆ ಆಟಿಸಮ್ ಅಂತ ಇರುತ್ತಮ್ಮ. ಅವ್ರಿಗೆ ಮಾತು ಸರಿಯಾಗಿ ಬರ್ತಾ ಇರಲ್ಲ. ಅವ್ರ ಕೈಯಿಂದ ಈ ನಾಮಗಳನ್ನ ಹೇಳ್ಸೋದಿಕ್ ಪ್ರಾರಂಭ ಮಾಡಿಸ್ಬೇಕು. ಈ 8 ಜನದ ನಾಮಗಳನ್ನ ಹೇಳ್ಸೋದ್ರಿಂದ ಅವ್ರಿಗೆ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಇನ್ನೊಂದು, ಇವರು ಇರೋದೇ ಸರ್ವರೋಗಹರ ಚಕ್ರ ಅಂತ ಹೇಳಿದಾಗ ಇವರು ಮಾನಸಿಕವಾಗಿ ದೈಹಿಕವಾಗಿ ಏನೇ ಕಾಯಿಲೆಗಳಿದ್ರು ನಿವಾರಣೆ ಮಾಡುವಂತ ಶಕ್ತಿ ವಶಿನ್ಯಾದಿ ವಾಗ್ದೇವಿಯರಿಗಿರುತ್ತೆ. ಹಾಗಾಗಿ ಇವರ ಹೆಸರು ಹೇಳೋದ್ರಿಂದ ನಮ್ಗೆ ರೋಗಗಳಿಂದ ಕೂಡ ಮುಕ್ತಿ ಸಿಗುತ್ತೆ. ಎಲ್ಲಾ ರೀತಿಯಾದ ಆರೋಗ್ಯ ಸಮಸ್ಯೆ, ಮಾನಸಿಕ ದೈಹಿಕ ಪ್ರತಿಯೊಂದು ರೀತಿಯ. ಈಗ ನೆಕ್ಸ್ಟ್ ಅವ್ರಿಗೆ ಮೂಡುವಂತ ಪ್ರಶ್ನೆ ಅಂದ್ರೆ ಎಲ್ಲಿ ಅವ್ರಿಗೆ ನೋಡ್ಬೋದು ಈ ನಾಮಗಳನ್ನ? ಎಲ್ಲಿ ಉಲ್ಲೇಖ ಇದೆ ಅಂದ್ರೆ ಲಲಿತಾ ಸಹಸ್ರನಾಮದಲ್ಲೇ ಬರುತ್ತಾ? ಇಲ್ಲ ಲಲಿತಾ ಸಹಸ್ರನಾಮಕ್ಕೆ ಋಷಿಗಳು ಇವ್ರೆ, ಬಟ್ ಇವ್ರ ಹೆಸರು ಬರೋದಿಲ್ಲ ಅಲ್ಲಿ. ಅದೇ ಮತ್ತೆ ಇವ್ರ ಹೆಸರು ಖಡ್ಗಮಾಲದಲ್ಲಿ ಬರುತ್ತೆ. ಖಡ್ಗಮಾಲದಲ್ಲಿ ಇವ್ರ ಹೆಸರು ಬರುತ್ತಲ್ವಾ. ಬೇಕಂದ್ರೆ ಇವಾಗ ನಾನು ಹೇಳಿದ್ದೀನಿ, ಬರ್ದಿಟ್ಕೊಂಡು ಹೇಳ್ಬೋದಲ್ಲ. ಇವಾಗ ಆಸಕ್ತಿ ಇರೋರು ಹೇಗ್ ಬೇಕಾದ್ರೂ ಮಾಡ್ಬೋದು, ಕಲಿಯೋ ಆಸಕ್ತಿ. ಇನ್ನೊಂದ್ಸರಿ ಹೇಳಿ ಅಮ್ಮ ನಾಮಗಳನ್ನ. ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲಾ, ಅರುಣ, ಜಯಿನಿ, ಸರ್ವೇಶ್ವರಿ, ಕೌಳಿನಿ. ಇವರು ಸಾಮಾನ್ಯರಂತೂ ಅಲ್ಲಮ್ಮ. ಇವಾಗ ವಶಿನಿ ಅಂತ ಹೇಳಿದೆ. ವಶಿನಿ ಅಂದ್ರೆ ಏನು? ಸಮಸ್ತವನ್ನು ನಮಗೆ ಅನುಕೂಲವಾಗುವ ರೀತಿ ವಶೀಕರಣ ಶಕ್ತಿಯನ್ನ ಕೊಡ್ತಕ್ಕಂಥವಳೇ ವಶಿನಿ. ಕಾಮೇಶ್ವರಿ ಅಂದ್ರೆ ಏನು? ನಮ್ಮ ಸಮಸ್ತ ಕಾಮ್ಯಗಳನ್ನ ತೀರಿಸ್ತಕ್ಕಂಥವಳೇ ಕಾಮೇಶ್ವರಿ. ಮೋದಿನಿ ಅಂದ್ರೆ ಆಮೋದನೆಯನ್ನು ಇಡ್ತಾರೆ ನೋಡಿ, ಅಂದ್ರೆ ಪರ್ಮಿಷನ್ ಕೊಡೋ ಅಂತವಳು, ನಮ್ಗೆ ಒಂದು ಆಜ್ಞೆಯನ್ನ ಜಾರಿ ಮಾಡ್ತಕ್ಕಂಥವಳು ಅಂತೀವಿ ನೋಡಿ, ಆ ಒಂದು ಇದಕ್ ಸಂಬಂಧಪಟ್ಟವಳು ಮೋದಿನಿ. ವಿಮಲಾ ಅಂದ್ರೆ ಸರಸ್ವತಿ, ಅವಳ ಹೆಸರು ಕೂಡ ವಿಮಲಾ. ಅವಳು ವಿದ್ಯೆ ಪ್ರದಾಯಿನಿ ಅಮ್ಮ. ಇನ್ನು ಜೈನಿ ಅಂತ ಅಂದ್ರೆ ಎಲ್ಲಾ ಕೆಲಸಗಳಲ್ಲೂ ನಮ್ಗೆ ಜಯವನ್ನ ತಂದ್ಕೊಡ್ತಕ್ಕಂಥವಳೇ ಜೈನಿ. ಇನ್ನು ಸರ್ವೇಶ್ವರಿ ಅಂದ್ರೆ ನಮಗೆ ಸಕಲವೂ ನಮ್ಗೆ ಅನುಕೂಲವಾಗೋ ರೀತಿ ಸರ್ವ ಕಾರ್ಯಗಳಲ್ಲೂ ನಮ್ಗೆ ಸಿದ್ಧಿಯನ್ನ ಕೊಡ್ತಕ್ಕಂಥವಳು ಸರ್ವೇಶ್ವರಿ. ಇನ್ನು ಕೌಳಿನಿ ಅಂತ ಬಂದ್ರೆ ಕುಂಡಲಿನಿಗೆ ಸಂಬಂಧಿಸಿದಂತಹ ಸಮಸ್ತ ವಿದ್ಯೆಯು, ಕುಂಡಲಿನಿಗೆ ಏನೇನು ಹೇಳ್ತೀವಿ ನಾವು, ಈ ಷಟ್ಚಕ್ರಗಳ ಉದ್ದೀಪನ ಆಗುವಂಥದ್ದು, ಈ ಕುಂಡಲಿನಿ ವಿದ್ಯೆ ಎಲ್ಲ ಕೌಳಿನಿ ಅನ್ನೋಂಥ ದೇವತೆ ಇದಕ್ಕೆಲ್ಲ ಮೂಲ.
ಅಂದ್ರೆ ಇವ್ರು ಯಾವ ರೀತಿ ಪಾರಾಯಣ ಮಾಡ್ಬೇಕಾಗುತ್ತೆ? ಬರೀ ಹೆಸರುಗಳು ಮಾತ್ರ ಹೌದು, ಹೆಸರುಗಳು ಹೇಳಿದ್ರೆ ಸಾಕಮ್ಮ ಇವ್ರದ್ದು. ನಾಮಪ ನಮಃ ಆತರ ಏನು ಇಲ್ಲ. ಓಂ ವಶಿನಿ, ಕಾಮೇಶ್ವರಿ, ಮೋದಿನಿ ಆ ಹೆಸರುಗಳು ಹೇಳ್ಕೊಂಡೋದ್ರೆ ಸಾಕು. ಹೌದು. ಓಕೆ. ಅಂದ್ರೆ ನನಗೆ ತುಂಬಾ, ನಾನು ನನ್ನ ಪರ್ಸ್ನಲಿ ಹೇಳಬೇಕು ಅಂದ್ರೆ ನನಗೆ ಇವ್ರಂದ್ರೆ ತುಂಬಾ ಇಷ್ಟ. ವಶಿನ್ಯಾದಿ ವಾಗ್ದೇವಿಯರಂದ್ರೆ ನಂಗೆ ತುಂಬಾ, ಯಾಕಂದ್ರೆ ಇವರು ದೇವಿಗೆ ತುಂಬಾ ಹತ್ರದಿಂದ ಸೇವೆ ಮಾಡುವಂತ ಪರಿಚರ್ಯ ಮಾಡ್ತಕ್ಕಂತ ಪರಿಚಾರಿಕೆಯರು ಇವ್ರೆ. 8 ಜನ ಯಾವಾಗ್ಲೂ ಅಮ್ಮನ್ ಸುತ್ತಾ ಇರ್ತಾರೆ ಇವ್ರು. ಇವ್ರ ಅನುಗ್ರಹ ಆದ್ರೆ ನಮ್ಗೆ ಒಂದು 75% ಲಲಿತಾ ಅಮ್ಮನವ್ರ ಅನುಗ್ರಹ ಆದಂಗೆ. ಯಾಕಂದ್ರೆ ಹತ್ರದಲ್ಲಿ ಇರ್ತಾರಲ್ವಾ, 7ನೇ ಚಕ್ರ ಇನ್ ದಾಟ್ಕೊಂಡು ಹೋದ್ರೆ 8, 9, 9ರಲ್ಲಿ ಸರ್ವಾನಂದಮಯ ಚಕ್ರದಲ್ಲಿ ಶ್ರೀಮಾತಾ ಇರ್ತಾಳೆ. ಹಾಗಾಗಿ ನಮ್ಗೆ ವಶಿನ್ಯಾದಿ ವಾಗ್ದೇವಿಯರ ಅನುಗ್ರಹ ಅನ್ನೋದು ಬಹಳ ಮುಖ್ಯ ಒಬ್ಬ ಸಾಧಕನಿಗೆ. ಶ್ರೀವಿದ್ಯಾ ಸಾಧಕನೇ ಆಗ್ಲಿ, ಪ್ರತಿಯೊಬ್ಬರಿಗೂ ಆಗ್ಲಿ, ನಮ್ಮಲ್ಲ ವಾಕ್ಚಾತುರ್ಯ ಕೊಡ್ತಕ್ಕಂಥವ್ರು ಇವ್ರೆ. ಅದರಿಂದ ಇವ್ರಿಗೆ ನಮಸ್ಕಾರ ಮಾಡಿದ್ರೆ ಬಹಳ ಒಳ್ಳೇದು. ಈ ವಶಿನ್ಯಾದಿ ವಾಗ್ದೇವತೆಗಳ ವಿಚಾರ ಸಾಕಷ್ಟು ವೀಕ್ಷಕರಿಗೆ ತಿಳಿದಿರೋದಿಲ್ಲ. ಹಾಗಾಗಿ ಒಳ್ಳೆಯ ಒಂದು ಜ್ಞಾನವನ್ನು ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಅಮ್ಮ. ಈಗ ನೀವು ಲಲಿತಾ ಸಹಸ್ರನಾಮದಲ್ಲಿರೋದು ಪ್ರತಿಯೊಂದು ನಾಮಗಳು ಮಂತ್ರಗಳಂತ, ಮಹಾಮಂತ್ರ, ರಹಸ್ಯವಾದ ಮಂತ್ರಗಳಂತ ಹೇಳಿದ್ದೀರಾ. ಹಾಗೆ ಈ ಒಂದು ನಾಮಗಳ ಪಠನೆ ಮಾಡೋದ್ರಿಂದ ಯಾವ ಯಾವ ನಾಮಗಳಿಂದ ಯಾವ ಸಮಸ್ಯೆಗೆ ಪರಿಹಾರ ಆಗುತ್ತೆ, ಯಾವ ಸಮಸ್ಯೆಗೆ ಯಾವ ನಾಮಗಳನ್ನ ನಾವು ಪಠನೆ ಮಾಡಬೇಕಾಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ಅಮ್ಮ, ಎಷ್ಟೋ ಜನ ಸಂತಾನ ಇಲ್ಲ ಅಂತ ಕೊರಗ್ತಾ ಇರ್ತಾರೆ. ಅವರೆಲ್ಲ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಅನ್ನೋ ಮಂತ್ರವನ್ನ ಜಪ ಮಾಡ್ಕೋಬಹುದು. ಇನ್ನು ಕೆಲವರು ಮಾತಾಡಕ್ ಬರ್ಬೇಕು ಅಂತ ಇದ್ ಮಾಡ್ತಾರಲ್ವಾ, ಕರ್ಪೂರ ವೀಟಿ ಕಾಮೋದ ಸಮಾಕರ್ಷತ್ ದಿಗಂತರ, ಈ ನಾಮನ ಹೇಳ್ಕೋಬಹುದು. ಇನ್ನು ಕೆಲವು ಸ್ತ್ರೀಯರಿಗೆ, ಕೆಲವು ಹೆಣ್ಮಕ್ಳಿಗೆ ಮದ್ವೆ ಆಗಿಲ್ಲ ಅಂತ ಎಷ್ಟೊಂದ್ ಜನ ನನಗ್ ಕೂಡ ಕಾಲ್ಗಳೆಲ್ಲ ಮಾಡಿ ಕೇಳ್ತಾರೆ. ಅವ್ರಿಗೆ ಹೇಳೋದಂದ್ರೆ, ಕಾಮೇಶ ಬದ್ಧ ಮಾಂಗಲ್ಯ ಶೂತ್ರ ಶೋಭಿತ ಕಂಧರಾಯೈ ನಮಃ, ಈ ನಾಮವನ್ನ ಮಂತ್ರವಾಗಿ, ಅದು ನಾವು ಸಂಪೂರ್ಣವಾದಂತಹ ಭಕ್ತಿ ಶ್ರದ್ಧೆಯಿಂದ ಮಾಡಿದಾಗ ಇದು ನಮ್ಮ ಮಹಾಮಂತ್ರನೇ. ಒಂದೊಂದು ನಾಮ ಅಲ್ಲ, ಇದು ಮಹಾಮಂತ್ರ. ಒಂದು ಷೋಡಶಿ ಮಹಾಮಂತ್ರಕ್ಕೆ ಎಷ್ಟು ಶಕ್ತಿ ಇರುತ್ತೋ, ಲಲಿತಾ ಸಹಸ್ರನಾಮದಲ್ಲಿರೋ ನಾಮಗಳಿಗೂ ಕೂಡ ಅಷ್ಟೇ ಶಕ್ತಿ ಇರುತ್ತೆ. ಇನ್ನು ಕೆಲವು ಅಕಾಲಿಕ ರೋಗಗಳಿಂದ ನರಳುತ್ತಾ ಇರ್ತಾರೆ. ಅವರೆಲ್ಲ ರೋಗ ಪರ್ವತ ದಂಭೋಲಿ ಮೃತ್ಯುಧಾರು ಕುಠಾರಿಕಾಯೈ ನಮಃ, ಈ ನಾಮವನ್ನ ಹೇಳ್ಕೋಬಹುದು. ಅಂದ್ರೆ ಇದೆಲ್ಲ ಲಲಿತಾ ಸಹಸ್ರ. ಹೌದು, ಲಲಿತಾ ಸಹಸ್ರನಾಮದಲ್ಲಿ ಬರೋ. ಅಂದ್ರೆ ಇದು ಎಷ್ಟು ಸರಿ ಜಪ ಮಾಡ್ಬೇಕಾಗತ್ತೆ ಅವರು ಒಂದೊಂದು ನಾಮವನ್ನು ಒಂದೊಂದು ಪರಿಹಾರಕ್ಕೆ? ಇದನ್ನ ಜಪಾನೂ ಮಾಡ್ಬೋದು. ಇನ್ನು ಸಂಪುಟೀಕರಣ ಮಾಡಿ ನಾವು ಲಲಿತಾ ಸಹಸ್ರನಾಮದ ಜೊತೆ ಪಾರಾಯಣನೂ ಮಾಡ್ಬೋದು. ಸಂಪುಟೀಕರಣ ಮಾಡಿ ಪಾರಾಯಣ ಮಾಡೋದು ವಿಧಿ ಕೂಡ ಇದೆ. ಸಂಪುಟೀಕರಣ ಅಂದ್ರೆ ನಾವಿವಾಗ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡ್ತಾ ಇರ್ತೀವಿ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಹೇಳ್ಬಿಟ್ಟು ಈ ನಾಮ ಹೇಳ್ಬೇಕು. ಯಾವ್ದು, ಇವಾಗ ಫಾರ್ ಎಕ್ಸಾಂಪಲ್ ಕರ್ಪೂರ ವೀಟಿ ಕಾಮೋದ, ಕರ್ಪೂರ ವೀಟಿ ಕಾಮೋದ ಸಮಾಕರ್ಷ ದಿಗಂತರ, ಮತ್ತೆ ಒಂದು ನಾಮ ಏನಿದೆ ಅದನ್ನ ಹೇಳಿ ಆ ಥರ ಸಂಪುಟೀಕರಣ ಫುಲ್ಲು 183 ಶ್ಲೋಕಕ್ಕೇನಿದೆ ಅಷ್ಟಕ್ಕೂ ನಾವು ಸಂಪುಟೀಕರಣ ಮಾಡಬೇಕು. ಈ ಥರ ಒಂದು ಪ್ರಯೋಗ ಮಾಡ್ಬೋದು. ಇಲ್ಲಾಂದ್ರೆ ನಾಮವನ್ನ ನಮ್ಗಿದ್ ಮಾಡಕ್ ಬರಲ್ಲ ಅನ್ನೋರು ಆ ನಾಮವನ್ನು ಕೂಡ ಜಪ ಮಾಡ್ಕೋಬಹುದು. ಬರೀ ಅದೊಂದೇ ಸರಿ ಆ ಥರನ ಮಾಡ್ಬೋದು. 108 ತುಂಬ ಕನಿಷ್ಠ ಅಧಮ ಅದು. 108 ಅಂತಾರೆ. 108 ಮಾಡಿದ್ರೆ ಯಾವ ಮಂತ್ರ ಸಿದ್ಧಿ ಆಗಲ್ಲ. ಸಹಸ್ರನಾದ್ರೂ ಮಾಡ್ಬೇಕು. ಒಂದ್ಸರಿ ಒಂದ್ ಸಿಟ್ಟಿಂಗಲ್ಲಿ ನಾವು ಕುತ್ಕೊಂಡಾಗ ಕನಿಷ್ಠ ಅಂದ್ರೆ 1000 ಜಪ ಆದ್ರೂ ಮಾಡಿ ನಾವ್ ಎದ್ದೊಳ್ಬೇಕು. ಅದೊಂದು ಮೈಂಡಲ್ಲಿ ಇಟ್ಕೋಬೇಕು ಎಲ್ರು. ಅಮ್ಮ ನಾವು 108 ಮಾಡ್ತೀವಮ್ಮ, ಸಾಕಾಗತ್ತಾ? 108 ಮಾಡ್ತಾ ಇದ್ದೀರಾ ಅಂದ್ರೆ ಅದು ನಿಮ್ಗೆ ಸಾಕಾಗೋದಿಲ್ಲ. ಇವಾಗ ನೀವು ಒಂದ್ ಟೈಮ್ ಒಂದ್ ಕಪ್ ಕಾಫಿ ಕುಡಿದ್ಬಿಟ್ಟು ನಮ್ಗೆ ಸಾಕಾಗುತ್ತೆ ಅಂದ್ರೆ ಆಗತ್ತಾ? ಆಗಲ್ಲ. ಹಾಗೆ 108 ಅನ್ನೋದು ಇಲ್ಲಿ ಒಂದ್ ಕಪ್ ಕಾಫಿ ಲೆಕ್ಕ ನಮ್ಗೆ. ನೀವು ಊಟ ಮಾಡ್ತೀರಾ, ಬ್ರೇಕ್ಫಾಸ್ಟ್ ಮಾಡ್ತೀರಾ, ಎಲ್ಲ ಟೈಮ್ ನೀವು ಮಾಡುವಾಗ ಜಪ ಮಾತ್ರ ಯಾಕೆ ಕಡಿಮೆ ಮಾಡ್ತೀರಾ? ಜಪಾನು ಮಾಡಿ ಜಾಸ್ತಿ ಅಂತ ಹೇಳ್ಬೇಕು. ಇನ್ನೊಂದು ಅಂದ್ರೆ ಅಮ್ಮ, ಈ ಹಣಕಾಸಿನ ಸಮಸ್ಯೆ ಪರಿಹಾರಕ್ಕಾಗಿ, ಧನ ಸಂಪತ್ತಿಗೆ ಯಾವ ಮಂತ್ರಗಳನ್ನ ಅನುಷ್ಠಾನ ಮಾಡ್ಬೇಕಾಗುತ್ತೆ ಅಂದ್ರೆ ಈ ಮಂತ್ರಶಾಸ್ತ್ರದಲ್ಲಿ ಏನೆಲ್ಲ ಹೇಳಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಮ್ಮ. ಮಂತ್ರಶಾಸ್ತ್ರದಲ್ಲಿ ಧನಮೂಲ ಮಿದಂ ಜಗತ್ ಅಂದ್ರೆ ಧನವೇ ಜಗತ್ತಿನೆಲ್ಲ ಮೂಲವಾದಂತಹ ವಸ್ತು. ಧನ ಸಂಪತ್ತು ಅನ್ನೋದು ಬಹಳ ಮುಖ್ಯ ಪ್ರತಿಯೊಬ್ಬರಿಗೆ, ಯಾರಿಗೆ ಆಗಲಿ. ಇವಾಗ ಮಂತ್ರಶಾಸ್ತ್ರದಲ್ಲಿ ಹೇಳಿರೋ ಅಂಥದ್ದು ಗಣಪತಿ ಮಹಾಮಂತ್ರ ಇದೆ. ಈ ಮಹಾಗಣಪತಿ ಚತುರಾವೃತ್ತಿ ತರ್ಪಣ ಅಂತ ಬರುತ್ತೆ. ಈ ಚತುರಾವೃತ್ತಿ ತರ್ಪಣ ಮಾಡೋದ್ರಿಂದ ಕೂಡ ನಮಗೆ ಧನ ಸಂಪತ್ತು ಹೆಚ್ಚಾಗುತ್ತೆ, ವೃದ್ಧಿ ಆಗುತ್ತೆ. ಇನ್ನು ಮಹಾಲಕ್ಷ್ಮಿ ಮಹಾಮಂತ್ರ ಇದೆ, ಮೂಲ ಮಂತ್ರ. ಇದನ್ನು ಕೂಡ ನಾವು ಜಪ ಮಾಡ್ಬೋದು. ಇನ್ನು ಹಿರಣ್ಯ ಶೂಲಿನಿ ದುರ್ಗಾ ಮಂತ್ರ ಇದೆ. ಅಂದ್ರೆ ಈ ಮಹಾಲಕ್ಷ್ಮಿ ಮೂಲ ಮಂತ್ರ ತಿಳಿಸ್ಕೊಡ್ತೀರಾ?
ನಮ್ಮ ಮಹಾಲಕ್ಷ್ಮಿ ಮೂಲ ಮಂತ್ರ ಇದೆ. ಈ ಮಂತ್ರವನ್ನು ಜಪ ಮಾಡೋದ್ರಿಂದ ಕೂಡ ನಮಗೆ ಧನಪ್ರಾಪ್ತಿ ಅನ್ನೋದಾಗುತ್ತೆ. ಆ ಮಂತ್ರ ಆಸಕ್ತರು ಮಾಡ್ಕೋಬೋದು. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ. ಇದು ಮಹಾಗಣಪತಿ ಮಂತ್ರ. ಈ ಮಂತ್ರವನ್ನು ಕೂಡ ಜಪ ಮಾಡ್ಬೋದು. ಇನ್ನು ಮಹಾಲಕ್ಷ್ಮಿ ಮಹಾಮಂತ್ರ ಇದೆ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೈ ನಮಃ. ಇದು ಮಹಾಲಕ್ಷ್ಮಿ ಮೂಲ ಮಂತ್ರ. ಇದನ್ನು ಕೂಡ ಜಪ ಮಾಡ್ಕೋಬೋದು. ಇನ್ನು ಹಿರಣ್ಯಶೂಲಿನಿ ದುರ್ಗಾ ಮಂತ್ರ ಇದೆ. ಇದೆಲ್ಲ ಬೇಡ, ಯಾಕಂದರೆ ಇದು ನಮಗೆ ಶ್ರೀವಿದ್ಯಾನಲ್ಲಿ ಪೂರ್ವಾಂಗ ಉತ್ತರಾಂಗದಲ್ಲಿ ಕೊಡ್ತಕ್ಕಂಥ ಮಂತ್ರಗಳಲ್ಲಿ ಇದು ಒಂದು. ಹಿರಣ್ಯಶೂಲಿನಿ ದುರ್ಗಾ ಮತ್ತು ಸ್ವರ್ಣಾಕರ್ಷಣ ಭೈರವ ಮಂತ್ರಗಳು, ಇವನ್ನೆಲ್ಲ ಜಪ ಮಾಡೋದ್ರಿಂದ ಕೂಡ ನಮಗೆ ಧನವಶೀಕರಣ ಆಗುತ್ತೆ. ಇನ್ನೊಂದು ವಿಧಾನ ಏನಂದರೆ, ಹಿರಣ್ಯಶೂಲಿನಿ ಮತ್ತು ಸ್ವರ್ಣಾಕರ್ಷಣ ಭೈರವ ಮಂತ್ರಗಳ ಜೊತೆಗೆ ಸ್ವರ್ಣಾಕರ್ಷಣ ಭೈರವ ಸ್ತೋತ್ರ ಬರುತ್ತೆ, ಸಂಪುಟೀಕರಣ ಮಾಡಿ ಕೂಡ ಪಾರಾಯಣ ಮಾಡು. ಹೀಗೆ ಮಾಡೋದ್ರಿಂದ ಕೂಡ ನಮಗೆ ಧನಾಗಮನ ಆಗುತ್ತೆ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ, ಧನಾಗಮನಕ್ಕೋಸ್ಕರ ಸಂಪುಟಿತ ಶ್ರೀ ಸೂಕ್ತ ಪಾರಾಯಣ ಅಂತ ಇದೆ. ಸಂಪುಟಿತ ಶ್ರೀ ಸೂಕ್ತ ಅಂದರೆ ಶ್ರೀ ಸೂಕ್ತ ಎಲ್ರಿಗೂ ಗೊತ್ತಿರುತ್ತೆ. ಹಿರಣ್ಯವರ್ಣಾಂ ಹರಿಣೀಂ ಪ್ರಾರಂಭ ಆಗುತ್ತೆ, ಗೊತ್ತಲ್ಲ, ಅದು ಶ್ರೀ ಸೂಕ್ತ. ಈ ಶ್ರೀ ಸೂಕ್ತವನ್ನ, ಈ ಶ್ರೀ ಸೂಕ್ತದ ಜೊತೆಗೆ ನಾವು ಮಹಾಲಕ್ಷ್ಮಿಯ ಮೂಲ ಮಂತ್ರವನ್ನ ಮತ್ತೆ ದುರ್ಗಾ ಸಪ್ತಶತಿಯಲ್ಲಿ ಬರ್ತಕ್ಕಂಥ ದುರ್ಗೇ ಸ್ಮೃತ ಹರಷಿಭೀತಿ ಪಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ, ಈ ಮಂತ್ರವನ್ನ ಸಂಪುಟೀಕರಣ ಮಾಡಿ ನಾವು ಪಾರಾಯಣ ಮಾಡ್ಬೋದು. ಇದನ್ನ ಯಾರು ಮಾಡಿದ್ರು ಅಂತ ಅಂದ್ರೆ, ಈ ಸಂಪುಟಿತ ಶ್ರೀ ಸೂಕ್ತವನ್ನ ವಿದ್ಯಾರಣ್ಯರು ಈ ಒಂದು ಸಾಧನೆಯನ್ನ ಮಾಡಿ ಅಖಂಡವಾದಂತಹ ಧನರಾಶಿಯನ್ನ ಸಂಗ್ರಹ ಮಾಡಿ, ಅಂದ್ರೆ ದೇವಿಯಿಂದ ವರವಾಗಿ ಪಡ್ಕೊಂಡು ಇವರು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು ಅನ್ನೋದು ಕೂಡ ಪ್ರತೀತಿ ಇದೆ. ಅದಕ್ಕೆ ಇದು ಬಹಳ ಈ ಪಾರಾಯಣ ಬೇಗ ನಮಗೆ ಫಲವನ್ನ ಕೊಡ್ತಕ್ಕಂಥದ್ದು. ಅಂದ್ರೆ ಈ ಪಾರಾಯಣವನ್ನು ನಾವು ಸಂಕಲ್ಪ ಮಾಡಿಕೊಂಡು ಪಾರಾಯಣ ಮಾಡ್ಬೇಕಾ? ಹೌದು. ಅದು ಇದು ಯಾವ ದಿನಗಳಲ್ಲಿ ಮಾಡಬೇಕು ಅಂತ ನೋಡಿದ್ರೆ, ನಾವು ಅಮಾವಾಸ್ಯೆಯ ಇಂದಿನ 2 ದಿನ ಅಂದ್ರೆ ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ ಮತ್ತೆ ಪಾಡ್ಯಮಿ ದ್ವಿತೀಯ, ಈ 5 ದಿನ ಮಾತ್ರ ಮಾಡಬೇಕು ತಿಂಗಳಲ್ಲಿ. ಈ ಮಹಾಲಕ್ಷ್ಮಿ ಸಾಧನೆ ಮಾಡೋರು ಈ ಸಂಪುಟಿತ ಶ್ರೀ ಸೂಕ್ತವನ್ನ ಯಾರು ಪಾರಾಯಣ ಮಾಡ್ಬೇಕು ಅನ್ಕೊಳ್ತಾರೋ ಅವರು ತಿಂಗಳಲ್ಲಿ ಈ 5 ದಿನ ಮಾಡಿದ್ರು ಸಾಕಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೇಕು, ಮತ್ತೆ ಸಾಯಂ ಸಂಧ್ಯಾ ವೇಳೆಯಲ್ಲಿ ಕೂಡ ಮಾಡ್ಬೇಕು. ಇನ್ನೊಂದು, ಇದು ಬೇಗ ಸಿದ್ಧಿ ಆಗ್ಬೇಕು ಮಹಾಲಕ್ಷ್ಮಿ ಸಾಧನೆ ಅಂದ್ರೆ, ನಾವು ಬಿಲ್ವ ವೃಕ್ಷದ ಕೆಳಗಡೆ ಕೂತ್ಕೊಂಡು ಮಾಡ್ಬೇಕು. ಬಿಲ್ವ ವನದಲ್ಲಿ ಮಾಡ್ಬೇಕು, ಬಿಲ್ವ ವೃಕ್ಷದ ಕೆಳಗಡೆ ಕೂತ್ಕೊಂಡು ಮಾಡ್ಬೇಕು. ಇನ್ನು ನಮ್ಗೆ ಮನೆಯಲ್ಲಿ ಯಾವ್ದು ಫೆಸಿಲಿಟಿ ಇಲ್ಲ, ನಮ್ಗೆ ಮರ ಇಲ್ಲ ಈ ತರದ್ದು ಅಂದ್ರೆ, ಒಂದ್ ಚಿಕ್ಕ ಪ್ಲಾಂಟ್, ಬಿಲ್ವ ಪ್ಲಾಂಟ್ ಅನ್ನು ತಂದಿಟ್ಕೊಂಡು ನಾವು ಮಾಡ್ಕೋಬಹುದು ಪಾರಾಯಣ. ನಾವ್ ಯಾವಾಗ ಪ್ರಾರಂಭ ಮಾಡ್ಬೇಕು ಅಂದ್ರೆ, ದೀಪಾವಳಿಗೆ ಮೊದ್ಲು ಬರ್ತಕ್ಕಂಥ ತ್ರಯೋದಶಿಯಿಂದ ಪ್ರಾರಂಭ ಮಾಡಿ ನೆಕ್ಸ್ಟ್ ದೀಪಾವಳಿವರೆಗೂ ಇದನ್ನ ಮಾಡಿ ವರ್ಷ ಕಾಲ ಇದನ್ನ ನಾವು ತಿಂಗಳಲ್ಲಿ 5 ದಿನದ ಹಾಗೆ ವರ್ಷವಿಡೀ ನಾವು ಈ ಪಾರಾಯಣವನ್ನ ಮಾಡಿ ನೆಕ್ಸ್ಟ್ ದೀಪಾವಳಿಯಲ್ಲಿ ಹವನವನ್ನ ಮಾಡಿ ಪೂರ್ಣಾವತಿಯನ್ನು ಕೊಡಬೇಕು. ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಇದು ಸಂಪುಟಿತ ಶ್ರೀ ಸೂಕ್ತ ಸಾಧನೆ ಅಂದ್ರೆ ಈ ರೀತಿ ನಡೆಯುತ್ತೆ. ಈ ದೀಪಾವಳಿಯಲ್ಲಿ ಪ್ರಾರಂಭ ಮಾಡ್ತೀವಿ ಪಾರಾಯಣ ಅಂದ್ರೆ, ನೆಕ್ಸ್ಟ್ ದೀಪಾವಳಿಯಲ್ಲಿ ನಾವು ಇದು ಪೂರ್ಣಾಹುತಿ ಕೊಡ್ಬೇಕು. ಇದೇ ಮಂತ್ರಗಳಿಂದ ಹವನ ಮಾಡಿ ಪೂರ್ಣಾಹುತಿಯನ್ನ ಸಮರ್ಪಣೆ ಮಾಡ್ಬೇಕಾಗತ್ತೆ. ಹೌದು, ಅವರೇ ಮಾಡ್ಬೇಕು. ಅಮ್ಮ, ಈಗ ನೀವು ಶುರು ಮಾಡಿ ಮುಂದಿನ ದೀಪಾವಳಿವರೆಗೂ ಅವರು ಪಾರಾಯಣ ಮಾಡಿ ಅದನ್ನ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ರಿ ಹೋಮದ ಮುಖಾಂತರ. ಅಂದ್ರೆ ಪುರೋಹಿತನ ಕರೆಸಿ ಹೋಮ ಮಾಡಿಸ್ಬೇಕಾಗುತ್ತಾ? ಅಮ್ಮ, ಇಲ್ಲಿ ಪುರೋಹಿತರನ್ನ ಕರೆಸಿ ಮಾಡಿಸೋದಕ್ಕಿಂತ ಮಂತ್ರ ಬಲ ಇರೋರ್ ಕೈಲಿ ಮಾಡ್ಬೇಕು. ಅಂದ್ರೆ ಇವರಿಷ್ಟು ವರ್ಷ ಕಾಲ ಇವರೇ ಪಾರಾಯಣ ಮಾಡ್ಕೊಂಡ್ ಬಂದಿರ್ತಾರೆ, ಹೋಮದಲ್ಲೂ ಕೂಡ ಇವರೇ ಮಾಡ್ಬೇಕಾಗುತ್ತೆ. ಹೋಮ ಕೂಡ ಇವರೇ ಹೋಮ ಕೂಡ ಮಾಡ್ಕೋಬಹುದು. ಓಕೆ, ಮಾಡ್ಕೋಬಹುದು. ಸರಳ ರೀತಿಯಲ್ಲಿ ಹೋಮ ಪ್ರತಿಯೊಬ್ರು ಮಾಡ್ಕೋಬಹುದಮ್ಮ. ಈಗ ಹೇಳ್ತಾರೆ ಕೆಲವರು, ಅವ್ರು ಮಾಡೋವಾಗಿಲ್ಲ ಇವ್ರು ಮಾಡೋವಾಗಿಲ್ಲ, ಅದೇನಿಲ್ಲ. ಸಮಸ್ತರು ನಮ್ ಗುರುಗಳು ತೆಲುಗುನಲ್ಲಿ ಬುಕ್ಕೂನು ಬರ್ದಿದ್ದಾರೆ, ಸರ್ವದೇವತಾ ಹೋಮ ವಿಧಾನ ಅಂತ ಹೇಳಿ. ಸರ್ವರೂ ಕೂಡ ಮಾಡ್ಕೋಬಹುದು ಅವ್ರಿಗವ್ರೆ. ಇವಾಗ ನಾವು ಶ್ರೀವಿದ್ಯಾದಲ್ಲಿ ಪುರಶ್ಚರಣ ಹೋಮಾದಿಗಳನ್ನ ಮಾಡ್ತೀವಿ. ನಾವ್ ಈ ತರ ಪುರೋಹಿತರನ್ನ ಕರೆಸಿ ಮಾಡಿಸಿದ್ರೆ ಲಕ್ಷಾಂತರ ರೂಪಾಯಿ ಹೋಗುತ್ತೆ. ಎಲ್ಲಾರ್ಗು ಎಲ್ಲಿ ಅದು ಇರುತ್ತಾ? ಇರಲ್ಲ ಅಲ್ವಾ? ಹಂಗಾಗಿ ನಮಗ್ ನಾವೇ ಮಾಡ್ಕೋಬೇಕು ಮನೆಯಲ್ಲಿ. ನಮ್ ಪರಂಪರಾಗತವಾಗಿ ನಮ್ಗೆ ಹೋಮ ವಿಧಾನ, ಚಕ್ರಾರ್ಚನೆ ಇವೆಲ್ಲ ಬಂದಿರುತ್ತೆ. ಅದೇ ರೀತಿ ನಾವು ಗುರುಗಳನ್ನ ಫಾಲೋ ಆಗಿ ನಮಗ್ ನಾವೇ ಮಾಡ್ಕೋಬೇಕು ಹೋಮ.